ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಸಚಿನ್. ತುಮಕೂರು ನಗರದ ಶೆಟ್ಟಿಹಳ್ಳಿಯ ಹಳೆಯ ರೈಲ್ವೆ ಗೇಟ್ ಬಳಿ ಪಾದಚಾರಿ ಸುರಂಗ ಮಾರ್ಗ ಕಾಮಗಾರಿಗೆ ಹಾಗೂ ಭೀಮಸಂದ್ರದ ರೈಲ್ವೆ ಕೆಳ ಸೇತುವೆ ಕಾಮಗಾರಿಗಳಿಗೆ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ನಗರದ ಶೆಟ್ಟಿಹಳ್ಳಿ ರೈಲ್ವೆ ಗೇಟ್ನಲ್ಲಿ ಈಗಾಗಲೇ ರಸ್ತೆ ಕೆಳಸೇತುವೆಯನ್ನು ನಿರ್ಮಿಸಲಾಗಿದ್ದು, ಈ ಕೆಳಸೇತುವೆಯ ಮೂಲಕ ವಾಹನಗಳ ಸಂಚರಿಸುತ್ತಿವೆ. ಆದರೆ ವಾಹನ ದಟ್ಟಣೆ ಇರುವ ಕಾರಣ ಅಂಡರ್ ಪಾಸ್ನಲ್ಲಿ ಪಾದಚಾರಿಗಳು ಸಂಚರಿಸುವುದು ಕಷ್ಟಕರವಾಗಿರುವುದನ್ನು ಮನಗಂಡ ಸಚಿವ ಸೋಮಣ್ಣ ಅವರು 2.49 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಾದಚಾರಿ ಸುರಂಗ ಮಾರ್ಗ ಕಾಮಗಾರಿಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಸಚಿವ ಸೋಮಣ್ಣ ಅವರು, ರಾಜ್ಯದಲ್ಲಿರುವ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಕಾಮಗಾರಿಗಳಿಗೆ ಈ ಹಿಂದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಹಣ ನೀಡುತ್ತಿದ್ವು. ಆದರೆ ಇತ್ತೀಚೆಗೆ ರಾಜ್ಯ ಸರ್ಕಾರಗಳು ಹಣ ಬಿಡುಗಡೆ ಮಾಡದಿರುವುದನ್ನು ಗಮನಿಸಿದ ಕೇಂದ್ರ ಸರ್ಕಾರ ಲೆವೆಲ್ ಕ್ರಾಸಿಂಗ್ ಮೇಲ್ಸೇತುವೆಗೆ ಮತ್ತು ಕೆಳಸೇತುವೆ ಕಾಮಗಾರಿಗಳಿಗೆ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುತ್ತಿದೆ. ದೇಶಾದ್ಯಂತ ಎಲ್ಲಾ ಕಡೆಗಳಲ್ಲಿ ಲೆವೆಲ್ ಕ್ರಾಸಿಂಗ್ ಕಾಮಗಾರಿಗಳನ್ನು ಕೇಂದ್ರ ಸರ್ಕಾರವೇ ಮಾಡುತ್ತಿದೆ ಎಂದು ಅವರು ಹೇಳಿದರು. ಏಪ್ರಿಲ್ 30ರೊಳಗೆ ಸುಮಾರು 700 ಕೋಟಿ ರೂಪಾಯಿ ವೆಚ್ಚದಲ್ಲಿ ತುಮಕೂರು ಹಾಗೂ ಹಾಸನ ಜಿಲ್ಲೆಯ ಲೆವೆಲ್ ಕ್ರಾಸಿಂಗ್ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು. ಈ ಕಾಮಗಾರಿಗಳನ್ನು ಮುಂಬರುವ 2027ರೊಳಗೆ ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡಲಾಗುವುದು ಎಂದು ಹೇಳಿದರು. ನಾನು ಕೇಂದ್ರ ಸಚಿವನಾದ 9 ತಿಂಗಳಲ್ಲಿ ಜಿಲ್ಲೆಯ ಬಹುತೇಕ ರೈಲ್ವೆ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡಿಸಿದ್ದೇನೆ. ಕೇವಲ ಕರ್ನಾಟಕವಲ್ಲದೆ ದೇಶದ ಇತರೆ ರಾಜ್ಯಗಳ ರೈಲ್ವೆ ಕಾಮಗಾರಿಗಳಿಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಅನುದಾನ ನೀಡಿದ್ದಾರೆ ಎಂದರು. 6 ರಿಂದ 7 ತಿಂಗಳು ಇದನ್ನ ಮಾಡಿ ಲೋಕಾರ್ಪಣೆಯನ್ನು ಕೂಡ ಮಾಡ್ತೀವಿ. ಮಾಧ್ಯಮದವರು ಅದನ್ನ ದಯಮಾಡಿ ಪದೇ ಪದೇ ನನಗೂ ಕೂಡ ಎಚ್ಚರಿಕೆಯನ್ನು ಕೊಡಬೇಕು ಅನ್ನೋದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಇದಲ್ದಿರ ಅಲ್ಲಿ ಇನ್ನೊಂದು ಯಾವುದದು ಭೀಮಸಂದ್ರ, ಅದು ಕೂಡ ಮಾಡ್ತಾ ಇದ್ದೀವಿ. ಇದಲ್ಲದೆ ಸುರೇಶ್ ಗೌಡ್ರ ಕ್ಷೇತ್ರದಲ್ಲಿ 4 ಕಡೆ ಬರ್ತಾ ಇದೆ. ಪಂಡಿತ್ನಳ್ಳಿ, ಮೈದಾಳ, ಹೆಗ್ಗೆರೆ, ಮಲ್ಸಂದ್ರ. ಪಂಡಿತ್ನಳ್ಳಿ, ಮೈದಾಳ, ಹೆಗ್ಗೆರೆ, ಮಲ್ಸಂದ್ರ ಸುಮಾರು 150 ಕೋಟಿ ರೂಪಾಯಿಗಳು ಮೇಲಾಗ್ತದೆ. ಅವೆಲ್ಲವೂ ಕೂಡ ಓವರ್ ಬ್ರಿಡ್ಜ್ಗಳು. ಸಣ್ಣ ಪುಟ್ಟ ರೈಲ್ವೆ ಇಲಾಖೆಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಜಾಗವನ್ನು ಕೊಡಿಸ್ತಕ್ಕಂಥದ್ರಲ್ಲಿ PWD ಇಲಾಖೆ, ವಿಶೇಷವಾಗಿ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳ ಶ್ರಮ, ಅವರ ದೂರದೃಷ್ಟಿಗೆ ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ಜಿಲ್ಲಾಡಳಿತವನ್ನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದಾಗಬೇಕಾಗಿದೆ. ಇದಲ್ದಿರ ತುಮಕೂರು ಪಟ್ಟಣದಲ್ಲಿ ಇನ್ನೂ ಕೂಡ 3 ಏನೋ ಬರ್ತಾವೆ. ಭೀಮಸಂದ್ರ ಹಳೆ ಗ್ರಾಮದ ರೈಲ್ವೆ ಅಂಡರ್ ಪಾಸ್ ತುಂಬ ವರ್ಷದ ಸಮಸ್ಯೆ ಇತ್ತು. ಮಳೆ ಬಂದರೆ ಓಡಾಡೋಕ್ಕೆ ತುಂಬ ತೊಂದರೆ ಇತ್ತು. ಭಾರಿ ಜನ ಕಷ್ಟಪಡ್ತಿದ್ರು. ಇವಾಗ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ಟ್ರೈ ಮಾಡಿದೋ ನಾವು ಸುಮಾರು ವರ್ಷಗಳಿಂದ. ಆದಮೇಲೆ ನಾವು ಈ ಸತಿ ನಮ್ಮ MP ಅವ್ರಿಗೆ ಗೆದ್ದು ಮಿನಿಸ್ಟರ್ ಆದಮೇಲೆ ಈ ಥರ ತುಮಕೂರು ಜಿಲ್ಲೆಯಲ್ಲಿ 7-8 ಹಳೆಯವು ಇದ್ದು ಮಾಡಬೇಕಾಯ್ತು, ಮಾಡಿರಲಿಲ್ಲ. ನಾವೆಲ್ಲ ಹೋಗಿ ಕೇಳ್ಕೊಂಡಾಗ ಆಯಿತು ಅದೇ ತೋರಿಸಿ ಅಂತೇಳಿ ನಮ್ಮ MLA ಅವ್ರ ಕಡೆಯಿಂದ ಹೋಗಿ ಕೇಳ್ದೋ, ಆಯಿತು ತೋರಿಸಿ ಮಾಡೋಣ ಅಂತಂದರು. ನಾವೆಲ್ಲ ಎಸ್ಟಿಮೇಟ್ ಎಲ್ಲ ಹಳೇದಿತ್ತಲ್ಲ ತೋರಿಸ್ತೋ, ಆಮೇಲೆ ಆಯಿತು. ಇವಾಗ ಅದನ್ನೇ ಬಿಟ್ಬಿಟ್ಟು ಹೊಸ್ದಾಗಿ ಮಾಡಿಬಿಟ್ಟು ಮಾಡೋಣ, ಫಾಸ್ಟಾಗಿ ಮಾಡಿಸ್ಕೊಡ್ತೀನಿ ಅಂತೇಳಿ 100% ಕೇಂದ್ರ ಸರ್ಕಾರದ ನಿಧಿಯಿಂದ 1,35,00,000 ದುಡ್ಡು ಸ್ಯಾಂಕ್ಷನ್ ಮಾಡಿಸಿ ಒಂದು ಮಿನಿ ಅಂಡರ್ ಪಾಸ್, ಅಂದರೆ ಅದರೊಳಗೆ 2 ವೀಲರು, 3 ವೀಲರು, ಮಿನಿ ಕಾರ್ಗಳು ಓಡಾಡೋ ಅಂಥದ್ದು. ಹಳೆ ಗೇಟಿಂದ ಹೊಸ ಅಂಡರ್ ಪಾಸ್ ಮಾಡಿರಲ್ಲ, ಅಂಡರ್ ಪಾಸ್ ಸೆಂಟ್ರಲ್ ಆಗಿದೆ. ಅದರಿಂದ ತುಂಬ ಜನಗಳಿಗೆ ಭಾರಿ ದಿನಗಳ ಕನಸು ನನಸಾಗಿದೆ ಇವತ್ತು. ಇನ್ನು ಈ ಸಂದರ್ಭದಲ್ಲಿ ಶಾಸಕರಾದ ಜ್ಯೋತಿ ಗಣೇಶ್, ಸುರೇಶ್ ಗೌಡ, ಮಾಜಿ ಸಂಸದ GS ಬಸವರಾಜು, ಮಹಾನಗರ ಪಾಲಿಕೆ ಆಯುಕ್ತ ಅಶ್ವಿಜಾ, ರೈಲ್ವೆ ಇಲಾಖೆಯ ಬೆಂಗಳೂರು ವಿಭಾಗೀಯ ವ್ಯವಸ್ಥಾಪಕ ಅಮಿತೇಶ್ ಕುಮಾರ್, ಹೆಚ್ಚುವರಿ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಪರೀಕ್ಷಿತ್ ಇತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಪ್ರವೀಣ್, ಅಮೋಘ್ ಟಿವಿ, ತುಮಕೂರು. ತುಮಕೂರು ನಗರದ ಗೆದ್ದಲಹಳ್ಳಿ ಬಳಿ ರಿಂಗ್ ರಸ್ತೆಯಲ್ಲಿ ಟಾಂಗಾ ಗಾಡಿಯಿಂದ ರೇಸ್ ಕಟ್ಟಿ ಜೂಜು ಆಡುತ್ತಿದ್ದ ಆರೋಪಿಗಳನ್ನ ಜಯನಗರ ಪೊಲೀಸರು ಬಂಧಿಸಿದ್ದಾರೆ. ನಗರದ ಹೊರವಲಯದಲ್ಲಿರುವ ಗೆದ್ದಲಹಳ್ಳಿ ಬಳಿ ರಿಂಗ್ ರಸ್ತೆಯಲ್ಲಿ ಟಾಂಗಾ ಗಾಡಿಯನ್ನ ಬಳಸಿಕೊಂಡು ರೇಸ್ ಕಟ್ಟಿಕೊಂಡು ಜೂಜು ಆಡುತ್ತಿದ್ದಾರೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು 4ರನ್ನ ಬಂಧಿಸಿದ್ದಾರೆ. ಯಾರು ಟಾಂಗಾ ಗಾಡಿ ವೇಗವಾಗಿ ಹೋಗುತ್ತದೆ ಎಂಬುದನ್ನು ಪಣವಾಗಿ ಇಟ್ಟುಕೊಂಡು ಜೂಜು ಆಡುತ್ತಿದ್ದರು. ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಗೆದ್ದಲಹಳ್ಳಿಯಲ್ಲಿ ಗಸ್ತು ಇದ್ದು ವೀಕ್ಷಿಸಿದ ಪೊಲೀಸರ ಕೈಗೆ ಜೂಜು ನಡೆಸುತ್ತಿದ್ದವರು ಸಿಕ್ಕಿಬಿದ್ದಿದ್ದಾರೆ. JCR ಕಾಲೋನಿಯ ವಾಸಿಗಳಾದ ಹನೀಫ್, ಮೊಹಮ್ಮದ್ ದಸ್ತಗೀರ್, ಇರ್ಷಾದ್
ಪಾಷಾ, ವಜೀಂ ಪಾಷಾ ಬಂಧಿತರಾಗಿದ್ದು, ಬಂಧಿತರಿಂದ 2 ಟಾಂಗಾ ಗಾಡಿ ಹಾಗೂ 5,700 ರೂಪಾಯಿ ಹಣವನ್ನ ಜಪ್ತಿ ಮಾಡಿ ಪ್ರಕರಣ ದಾಖಲಿಸಿದ್ದಾರೆ. ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು. ಹೆಬ್ಬೂರು ಹೋಬಳಿಯ ಇತಿಹಾಸ ಪ್ರಸಿದ್ಧವಾದ ಪುರಾತನ ಕಾಲದ ಸೋಪನಹಳ್ಳಿಯ ಶ್ರೀ ತೋಪಿ ರಂಗನಾಥ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಶ್ರೀ ಕೋದ್ರಿನಾಮ ಸಂವತ್ಸರದ ವೃಷಭ ಲಗ್ನದಲ್ಲಿ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ರಥದಲ್ಲಿ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಬಾಳೆಹಣ್ಣು, ದಾವಣದ ಹೂವನ್ನ ಎಸೆಯುವ ಮುಖಾಂತರ ತಮ್ಮ ಇಷ್ಟಾರ್ಥಗಳನ್ನ ಪಾಲಿಸಲಿ ಎಂದು ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ತೇರನ್ನ ಎಳೆಯಲಾಯಿತು. ಈ ಸಂದರ್ಭದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಗ್ರಾಮಸ್ಥರು ಹಾಗೂ ಭಕ್ತ ಸಮೂಹದಿಂದ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು. ಹಿಂದುಳಿದ ವರ್ಗಗಳ ಮಹಾತ್ಮರ ಜಯಂತಿಯನ್ನ ಒಂದೆಡೆ ಮಾಡುವ ಮೂಲಕ ಐಕ್ಯತೆಯನ್ನ ಮೂಡುವಂತೆ ಆಗಬೇಕೆಂಬ ಅಭಿಪ್ರಾಯವನ್ನ ಬಿಜೆಪಿ ಒಬಿಸಿ ಮೋರ್ಚಾ ಮುಖಂಡ ಹಾಗೂ ಬಲಿಜ ಸಮಾಜದ ಮುಖಂಡ ಎಸ್ಪಿ ಚಿದಾನಂದ್ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಬಲಿಜ ಸಂಘದ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾಲಜ್ಞಾನಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರ 299ನೇ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಚಿದಾನಂದ್ ಅವರು ಮಾತನಾಡಿದರು. ಹಿಂದುಳಿದ ವರ್ಗದವರ ಎಲ್ಲಾ ಜಯಂತಿಯನ್ನ ಒಂದೇ ದಿನ ಆಚರಿಸುವಂತೆ ಸರ್ಕಾರಕ್ಕೆ ತಾವು ಮನವಿ ಮಾಡಿಕೊಳ್ಳುತ್ತಿದ್ದು, ಈ ಮೂಲಕ ಹಿಂದುಳಿದ ವರ್ಗದವರು ಒಗ್ಗಟ್ಟಾಗುವ ಜೊತೆಗೆ ಐಕ್ಯತೆ ಬೆಳೆಯುತ್ತದೆ ಅಂತ ಹೇಳಿದರು. ಬಲಿಜ ಸಮುದಾಯವು ನಾವೆಲ್ಲ ಒಂದೇ ಎಂಬ ಭಾವನೆಯನ್ನ ಬೆಳೆಸಿಕೊಳ್ಳುವ ಮೂಲಕ ಸಂಘಟಿತರಾಗಬೇಕಂತ ತಿಳಿಸಿದರು. ಜಿಲ್ಲಾ ಬಲಿಜ ಸಂಘದ ಅಧ್ಯಕ್ಷರು ಆಗಿರುವ ಆಡಿಟರ್ ಟಿಆರ್ ಆಂಜನಪ್ಪರವರನ್ನ ಇದೇ ಸಂದರ್ಭದಲ್ಲಿ ಅಮರನಾರಾಯಣ ಪತ್ತಿನ ಸಹಕಾರ ಸಂಘದವರು ಸನ್ಮಾನಿಸಿದರು. ಇವತ್ತು ಯೋಗಿನಾರಾಯಣ ಜಯಂತಿಯ ಅಂಗವಾಗಿ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಬಲಿಜ ಸಮುದಾಯದ ಎಲ್ಲ ಹಿರಿಯ ನಾಗರಿಕರು ಕೂಡ ಮತ್ತು ಸಮುದಾಯದ ಎಲ್ಲ ಜನಾಂಗದವರು ಕೂಡ ಬಂದು ಭಾಳ ಶ್ರದ್ಧಾಭಕ್ತಿಯಿಂದ ಈ ಒಂದು ಜಯಂತ್ಯೋತ್ಸವನ ಆಚರಿಸಿದ್ರು. ಈ ಸಂದರ್ಭದಲ್ಲಿ ನಾನು ಒಂದು ನಿವೇದನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸಾಕಷ್ಟು OBC ನೇಕಾರರ ಸಂಘದಿಂದ ಇರ್ಬೋದು ಅಥವಾ ಸಾಕಷ್ಟು ವೇಮನ ಸಂಘದಲ್ಲಿ ಇರ್ಬೋದು, ಸಾಕಷ್ಟು ಗುರುಗಳು ಎಲ್ಲ ಸಮುದಾಯಕ್ಕೂ ಒಬ್ಬೊಬ್ಬರು ಗುರುಗಳಿದ್ದಾರೆ. ಮತ್ತು ಅವರ ಜಯಂತಿಯನ್ನು ಸರ್ಕಾರ ಒಟ್ಟಾಗಿ ಒಂದೇ ದಿನ ಮಾಡುವಂಥ ನಿಲುವನ್ನು ಬಂದರೆ, ಯಾಕೆಂದರೆ ಸರ್ಕಾರಿ ಅಧಿಕಾರಿಗಳು ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು. ಕಾರಣ ಏನಂದರೆ ಒಂದು 30ರಿಂದ 35 ಜಯಂತಿಗಳು ಬರ್ತವೆ. ಆ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಒಂದೇ ಒಂದು ಆಚರಿಸುವಂಥ ಒಂದು ಪ್ರಿಪ್ರೇಷನ್ನು ಆಗಲ್ಲ. ಎಲ್ಲೋ ಒಂದು ಹಣವನ್ನು ಕೊಟ್ಟರೆ ಸಾಕಾಗ್ದು. ನನ್ನ ಒಂದು ಉದ್ದೇಶ ಏನು, ಒಂದು ಹಿಂದುಳಿದ ವರ್ಗಗಳ ಎಲ್ಲ ಗುರುಗಳ ಒಂದೇ ವೇದಿಕೆಯಲ್ಲಿ ಅದು ಬೃಹತ್ ಮಟ್ಟದಲ್ಲಿ ಈ ಒಂದು ಜಯಂತ್ಯೋತ್ಸವವನ್ನು ನಿವೃತ್ತ ಪ್ರಾಚಾರ್ಯ HB ಪ್ರಕಾಶ್ ಯೋಗಿ ನಾರಾಯಣ ಯತೀಂದ್ರ ಕುರಿತು ವಿವರಣೆಯನ್ನ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಸಾಪ ಅಧ್ಯಕ್ಷ ಸಿದ್ದಲಿಂಗಪ್ಪ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸುರೇಶ್, ಜಿಲ್ಲಾ ಬಲಿಜ ಸಂಘದ ಮಹಿಳಾ ಅಧ್ಯಕ್ಷ ಹಾಗೂ ಮಾಜಿ ಟೂಡಿ ಗೀತಮ್ಮ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ ತುಮಕೂರು. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಆಲ್ಕುರಿಕೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅವ್ಯವಸ್ಥೆಗಳ ಆಗರವಾಗಿದ್ದು, ರೋಗಿಗಳ ಗೋಳು ಕೇಳೋರೇ ಇಲ್ಲದಂತಾಗಿದೆ. ಕೋಟ್ಯಾಂತರ ರು ಖರ್ಚು ಮಾಡಿ ಆಸ್ಪತ್ರೆ ನಿರ್ಮಿಸಿದ್ದು, ವೈದ್ಯರಿಲ್ಲದೆ ಆಸ್ಪತ್ರೆ ಬರಿದಾಗಿದ್ದು, ರೋಗಿಗಳು ಅಧಿಕಾರಿಗಳಿಗೆ ಇಡೀ ಶಾಪ ಹಾಕುತ್ತಿದ್ದಾರೆ. ಹಾಲ್ಕುರ್ಕಿ ತಾಲೂಕಿನ ಪ್ರಮುಖ ವಾಣಿಜ್ಯ ವಹಿವಾಟುಗಳ ಗ್ರಾಮಗಳಲ್ಲಿ ಒಂದು ಪ್ರಮುಖ ಗ್ರಾಮ ಪಂಚಾಯಿತಿ ಕೇಂದ್ರ, 3-4 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗೆ ಒಳಪಡುವ ಪ್ರಮುಖ ಆಸ್ಪತ್ರೆ, ತಿಪಟೂರು ಹಾಗೂ ಚಿಕ್ಕನಾಯಕನಹಳ್ಳಿ ತಾಲೂಕಿನೊಂದಿಗೆ ಗಡಿ ಹಂಚಿಕೊಂಡಿರುವ ಹಾಲ್ಕುರ್ಕೆ ಸುಮಾರು 30ರಿಂದ 40 ಹಳ್ಳಿಗಳ ಜನರು ಹಾಲ್ಕುರ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನೇ ಆಶ್ರಯಿಸಿದ್ದಾರೆ. ಆದರೆ ಈ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳ ಪರದಾಟ ಕೇಳೋರು ಇಲ್ಲದಂತಾಗಿದೆ. ಹಾಲ್ಕುರ್ಕೆ, ಬಳುವನೆರಳು, ಅರಳಗುಪ್ಪೆ 3 ಆರೋಗ್ಯ ಕೇಂದ್ರಕ್ಕೆ ಒಬ್ಬರೇ ವೈದ್ಯರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಆದರೆ 3 ಕಡೆ ಕೆಲಸ ಮಾಡುತ್ತಿರುವ ಕಾರಣ 4-5 ದಿನಗಳಿಗೆ ಒಮ್ಮೆ ಆಸ್ಪತ್ರೆಗೆ ಭೇಟಿ ನೀಡುವ ವೈದ್ಯರು 12 ಗಂಟೆಗೆ ಬಂದು ಹಾಜರಾತಿ ಹಾಕಿ 4 ಗಂಟೆಗೆ ಜಾಗ ಖಾಲಿ ಮಾಡುತ್ತಾರೆ. ಇಡೀ ಆಸ್ಪತ್ರೆಗೆ ಒಬ್ಬರು ಸ್ವಚ್ಛತಾ ಸಿಬ್ಬಂದಿ ಹಾಗೂ ನರ್ಸ್ ಬಿಟ್ಟರೆ ಯಾರೂ ಇಲ್ಲ. ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ದೂರದ ಮಾತಾಗಿದೆ. ಸರ್ಕಾರದ ಪರ್ಮಿಷನ್ ಸರ್ಕಾರ ಹ್ಯಾಂಡ್ ಓವರ್ ಮಾಡಲಿಕ್ಕೆ
ಒಂದು ವಾರ ತಿಂಗಳು ಆಗಿದೆ ಒಂದು ವಾರ ಎಷ್ಟಿದೆ ಅದನ್ನು ಈಗ ಸರ್ಕಾರದವರು ದಿನಪತ್ರಿಕೆಯ ಶಾಸಕರು ಕೊಡ್ತಾರೆ. ವಾಪಸ್ ತಗೊಂಡ್ರೆ ಸರ್ಕಾರ ತಗೊಂಡ್ರೆ ಒಳ್ಳೆಯದೇ. ಹಾಗಂತ ಸುಮ್ಮನೆ ಆಸ್ಪತ್ರೆ ಇಟ್ಕೊಂಡ್ರೆ ಆಗಲ್ಲ. ಸಂಬಂಧಪಟ್ಟ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಡಾಕ್ಟ್ರು ಮತ್ತು ನರ್ಸು ಸಂಬಂಧಪಟ್ಟ ಯಾರ್ಯಾರು ಏನೇನು ಇದ್ದಾರೆ ಅವರೆಲ್ಲ ತುರ್ತಾಗಿ ನೇಮಿಸಬೇಕು ಅಂತ ಹೇಳಿ ಸರ್ಕಾರವನ್ನು ಒತ್ತಾಯ ಮಾಡಿ. ಸರಿಯಾಗಿ ಡಾಕ್ಟರ್ ಇಲ್ಲ, ಸಿಬ್ಬಂದಿಗಳಿಲ್ಲ. ಆಸ್ಪತ್ರೆ ಆವರಣ ಸ್ವಚ್ಛಗೊಳಿಸಿ ತಿಂಗಳುಗಳೇ ಕಳೆದಿವೆ. ಸಾರ್ವಜನಿಕರು ಆಸ್ಪತ್ರೆ ಆವರಣಕ್ಕೆ ಪ್ರವೇಶ ಮಾಡಿದ ತಕ್ಷಣ ಕಸದ ರಾಶಿ ಹಾಳೆ ಆಸ್ಪತ್ರೆಯ ಜಗಲಿಯ ಮೇಲೆ ಕುಡಿದು ಮಲಗಿರುವ ಮದ್ಯ ವ್ಯಸನಿಗಳ ದರ್ಶನವಾಗುತ್ತೆ. ಅಲ್ಲಿಂದ ಮುಂದೆ ನಡೆದರೆ ಪಾಳು ಬಿದ್ದಿರುವ ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿಯ ಹಾಗೂ ನಿರ್ವಹಣೆ ಇಲ್ಲ. ಹಾಳಾಗಿರುವ ಗಿಡಮರಗಳು ಪಾರ್ಕ್ ಕಾಣಬಹುದು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಸುಸಜ್ಜಿತ ಆಸ್ಪತ್ರೆ ನಿರ್ಮಿಸಿದರೂ ನಿರ್ವಹಣೆ ಕೊರತೆ ಹಾಗೂ ಸರ್ಕಾರ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಿರ್ಲಕ್ಷ್ಯದ ಫಲವನ್ನು ಪ್ರತಿದಿನ ರೋಗಿಗಳು ಹಾಗೂ ಸಾರ್ವಜನಿಕರು ಅನುಭವಿಸುವಂತಾಗಿದೆ. ಸರ್ಕಾರ ಕೂಡಲೇ ಹಾಲ್ಕುರ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಪೂರ್ಣಾವಧಿ ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿಯನ್ನು ನಿಯೋಜಿಸಿ ಬಡ ರೋಗಿಗಳಿಗೆ ಅನುಕೂಲ ಕಲ್ಪಿಸಬೇಕು ಎನ್ನುವುದು ಸಾರ್ವಜನಿಕರ ಒತ್ತಾಯವಾಗಿದೆ. ಮಂಜುನಾಥ್, ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಆ ಶಾಲೆಯಲ್ಲಿ ಸುಸಜ್ಜಿತವಾದ ಕಟ್ಟಡ, ಶಿಕ್ಷಕರು ಹಾಗೂ ಬೋಧನಾ ಪರಿಕರಗಳೆಲ್ಲ ಇದ್ದರೂ ಕೇವಲ ಒಂದು ಮಗು ಮಾತ್ರ ಶಿಕ್ಷಣ ಪಡೆಯುವಂತಾಗಿದೆ. ಶಿರಾನಗರ ಪ್ರದೇಶಕ್ಕೆ ಸೀಮಿತವಾಗಿದ್ದ ಖಾಸಗಿ ಶಾಲೆಗಳ ಪೈಪೋಟಿ ಈಗ ಗ್ರಾಮೀಣ ಪ್ರದೇಶಗಳಿಗೂ ವ್ಯಾಪಿಸಿದ್ದು ಕೆಲವು ಕಡೆ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಶಿಕ್ಷಣದ ಜೊತೆಗೆ ಬಿಸಿಯೂಟ, ಸಮವಸ್ತ್ರ, ಶೂ ಸಾಕ್ಸ್, ಪುಸ್ತಕ ಉಚಿತವಾಗಿ ನೀಡಿದರೂ ಸಹ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳ ಕಡೆ ಕಳುಹಿಸಲು ಹಿಂದೇಟು ಹಾಕುತ್ತಿದ್ದಾರೆ. ದುಬಾರಿ ಶುಲ್ಕ ನೀಡಿ ಖಾಸಗಿ ಶಾಲೆಗಳ ಕಡೆ ಮುಖ ಮಾಡುತ್ತಿದ್ದಾರೆ. ಶಿರಾ ತಾಲೂಕಿನ ಮದ್ದೇವಳ್ಳಿ ಗ್ರಾಮದಲ್ಲಿ ಕೇವಲ ಒಬ್ಬ ವಿದ್ಯಾರ್ಥಿಗಾಗಿ ಶಾಲೆ ನಡೆಸಲಾಗುತ್ತಿದೆ. ಮದ್ದೇವನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಸಜ್ಜಿತವಾದ ಕಟ್ಟಡ, ಬಿಸಿಯೂಟ ಕೊಠಡಿ, ಶೌಚಾಲಯ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ಇದ್ದರೂ ಸಹ ಇಲ್ಲಿ ವಿದ್ಯಾರ್ಥಿಗಳೇ ಇಲ್ಲ. 1ನೇ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿನಿ ಮಾತ್ರ 2024-25ನೇ ಸಾಲಿನಲ್ಲಿ ದಾಖಲಾಗಿದ್ದರೆ ಉಳಿದ 2ರಿಂದ 5ನೇ ತರಗತಿಯವರೆಗೆ ಯಾವುದೇ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಇಲ್ಲ. ಒಟ್ಟಿನಲ್ಲಿ ಈ ಶಾಲೆ ಕೇವಲ ಒಬ್ಬ ವಿದ್ಯಾರ್ಥಿಗಾಗಿ ನಡೆಯುವಂತಾಗಿದೆ. ಒಬ್ಬ ವಿದ್ಯಾರ್ಥಿಗೆ ಪಾಠ ಹೇಳಲು ಒಬ್ಬ ಶಿಕ್ಷಕಿ, ಬಿಸಿಯೂಟ ತಯಾರಕರು ಇಲ್ಲಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಈ ಶಾಲೆಗೆ ಯಾವುದೇ ವಿದ್ಯಾರ್ಥಿಗಳು ದಾಖಲಾಗಿರುವುದು ವಿಶೇಷವಾಗಿದೆ. ಮುಚ್ಚುವ ಸ್ಥಿತಿಯಲ್ಲಿದ್ದ ಶಾಲೆಗೆ ಬಿಸಿಯೂಟ ತಯಾರಕಿ ತನ್ನ ಮಗಳನ್ನ ದಾಖಲು ಮಾಡಿದ ಕಾರಣ ಶಾಲೆ ಮುಚ್ಚುವುದು ತಪ್ಪಿದೆ. ಆದರೆ ಶಾಲೆಯಲ್ಲಿ ತನ್ನ ಗೆಳೆಯರ ಜೊತೆಯಲ್ಲಿ ಆಟವಾಡುತ್ತಾ ಕಲಿಯಬೇಕಿದ್ದ ಬಾಲಕಿ ಇಂದು ಇಲ್ಲಿ ಒಂಟಿಯಾಗಿ ಪಾಠ ಕಲಿಯಬೇಕಾಗಿದೆ. ಶಾಲೆಯಲ್ಲಿ ಶಿಕ್ಷಕಿ ಮತ್ತು ವಿದ್ಯಾರ್ಥಿ ಬಿಟ್ಟರೆ 3ನೇ ವ್ಯಕ್ತಿ ಯಾರೂ ಇಲ್ಲ. ಇದು ವಿದ್ಯಾರ್ಥಿಯ ಶೈಕ್ಷಣಿಕ ಬದುಕಿನ ಮೇಲೆ ಹೆಚ್ಚು ಪ್ರಭಾವ ಬೀರುವ ಸಾಧ್ಯತೆ ಇದೆ. ಒಬ್ಬ ವಿದ್ಯಾರ್ಥಿಯ ಭವಿಷ್ಯ ರೂಪಿಸಲು ಒಬ್ಬ ಶಿಕ್ಷಕಿಯನ್ನ ನೇಮಿಸಿದರೂ ಸಹ ಬಾಲಕಿಯ ಭವಿಷ್ಯ ಉಜ್ವಲವಾಗಿಲ್ಲ. ಆಟದ ಜೊತೆಗೆ ಪಾಠ ಕಲಿಯಬೇಕಿದ್ದ ಬಾಲಕಿ ಇಲ್ಲಿ ಮಾತನಾಡಲು ಸಹ ಯಾರೂ ಇಲ್ಲದೆ ಒಂದು ರೀತಿಯಲ್ಲಿ ಶಾಲೆ ಸೆರೆಮನೆಯಾಗಿದೆ. ನನ್ನ ಹೆಸರು ಟಿ ಪದ್ಮಕ್ಕ ಅಂತೇಳಿ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಟ್ಟೇನಹಳ್ಳಿ ಚಿಕ್ಕಬಾಣಗೆರೆಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. 2016ರಲ್ಲಿ ಚಿಕ್ಕಬಾಣಗೆರೆಗೆ ಬಂದು ಅಲ್ಲಿಂದ ಇಲ್ಲಿಗೆ GLPS ಮದ್ದೇವಳ್ಳಿಗೆ 2021ರಲ್ಲಿ ಇಲ್ಲಿಗೆ ವರ್ಗಾವಣೆಯಾಗಿ ಬಂದೆ. ಆ ವೇಳೆಯಲ್ಲಿ ಕೊರೋನಾ ಸಮಯದಲ್ಲಿ ಇದ್ದಂಥ ಮಕ್ಕಳು 10 ಮಕ್ಕಳಿದ್ದಾವೆ, ಇನ್ನು ಮುಂದಕ್ಕೆ ಇಂಪ್ರೂವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದೆ. ಬಂದ ಮೇಲೆ ಆ ಕೊರೋನಾ ಮುಗಿದ ತಕ್ಷಣ ಎಲ್ಲ ಪ್ರೈವೇಟ್ಗೆ ಹೋದಂಥ ಮಕ್ಕಳು, ಪ್ರೈವೇಟಿಂದ ಬಂದಂಥ ಮಕ್ಕಳು ಮತ್ತೆ ಪ್ರೈವೇಟ್ಗೆ ಖಾಸಗಿ ಶಾಲೆಗೆ ಹೋದ್ವು. ಖಾಸಗಿ ಶಾಲೆಗೆ ಹೋದ್ಮೇಲೆ ಮತ್ತೆ ಅಲ್ಲಿಂದ ಇಲ್ಲೇವರೆಗೂ ಯಾವುದೇ ಅಡ್ಮಿಷನ್ ಇಲ್ಲ, ದಾಖಲಾತಿ ಇಲ್ಲ. ನಾನು 3 ವರ್ಷ ಆಯಿತು ಬಂದು, ಈಗ ಮಾತ್ರ ಒಂದೇ ಒಂದು ಅಡ್ಮಿಷನ್ ಆಗಿದೆ. ಈ 3 ವರ್ಷದಿಂದ ಎರಡೆರಡು ಮಕ್ಕಳು 5ನೇ ಕ್ಲಾಸ್ನವು 6ನೇ ಕ್ಲಾಸಿಗೆ ಹೋಗಿದ್ದಾವೆ. ಈಗ ಉಳಿದಿರೋದು ಒಂದೇ ಮಗು ಆಗಿರೋದ್ರಿಂದ ಈ ಶಾಲೆ ಉಳಿವಿಗಾಗಿ ವಿದ್ಯಾರ್ಥಿಯನ್ನ ಪಕ್ಕದ ಶಾಲೆಗೆ ಸೇರಿಸುವಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ನಡೆಸಿದ ಪ್ರಯತ್ನ ವಿಫಲವಾಗಿದೆ. ನಾವು ಬಡತನದಲ್ಲಿ ಜೀವನ ಸಾಗಿಸುತ್ತಿದ್ದು ನನ್ನ ಮಗಳನ್ನ ಬೇರೆಡೆ ಸೇರಿಸಲು ಸಾಧ್ಯವಿಲ್ಲ ಎಂದು ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ವಿಧಿ ಇಲ್ಲದೆ ಶಾಲೆ ನಡೆಸಲಾಗುತ್ತಿದೆ. ಈ ಬಗ್ಗೆ ಶಿಕ್ಷಣ ಇಲಾಖೆ ಕ್ರಮ ತೆಗೆದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಬುಕ್ಕಾಪಟ್ಟಣ ರಾಜು, ಅಮೋಕ್ ಟಿವಿ, ಶಿರಾ.
ಶಿಡ್ಲಘಟ್ಟ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ವಚನ ಸಾಹಿತ್ಯ ಪರಿಷತ್ನಿಂದ ಕೈವಾರ ತಾತಯ್ಯ ಕಾಲಜ್ಞಾನಿ ಶ್ರೀ ಯೋಗಿ ಅಮರನಾರಾಯಣ ಯತೀಂದ್ರರ 299ನೇ ಜಯಂತಿಯನ್ನ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ. ನಗರದ ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯದ ಆವರಣದಲ್ಲಿ ಏರ್ಪಡಿಸಿದ್ದ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕೀರ್ತನೆಗಳು ಹಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. చూచితే వేరే కులము లేదురా అంతా ఒకటే కులము ಅಂತಾರೆ. ಈ ಪ್ರಪಂಚ ಇರೋದು ಗಂಡು ಹೆಣ್ಣು ಎರಡೇ ಜಾತಿ ಇರೋದು, ಬೇರೆ ಜಾತಿ ಇಲ್ಲ ಅಂತ ತಾತೆಯವರು ಬಹಳ ಗ್ರಂಥಗಳು ಇಟ್ಟಿದ್ದಾರೆ. ಈ ಗ್ರಂಥವನ್ನೆಲ್ಲ ನಾನು ಸುಮಾರು ಇಲ್ಲಿವರೆಗೂ 360 ತತ್ವಗಳನ್ನು ಪಡಿಸಿದ ತಾತ್ಪರ್ಯವನ್ನು ಪ್ರತಿದಿನ ವಾಟ್ಸಪ್ಪಲ್ಲಿ ಕೀರ್ತನಕಾರರಾದ ಬಳೆ ವೇಣುಗೋಪಾಲ್ ಅವರು ಮಾತನಾಡಿ, ಕೈವಾರ ತಾತಯ್ಯನವರು ಕೇವಲ ಒಂದು ಸಮುದಾಯ ವರ್ಗಕ್ಕೆ ಸೀಮಿತರಾದವರಲ್ಲ, ಎಲ್ಲರೂ ಒಂದೇ, ಪ್ರಪಂಚದಲ್ಲಿ ಗಂಡು ಹೆಣ್ಣು ಎರಡೇ ಜಾತಿ ಇರುವುದು ಎಂದು ಸಾರಿದ್ದಾರೆ. 1726ನೇ ಇಸ್ವಿಯಲ್ಲಿ ಜನಿಸಿದ್ದು 50ನೇ ವರ್ಷದ ವಯಸ್ಸಿಗೆ ಸಾಂಸಾರಿಕ ದಾಂಪತ್ಯ ಜೀವನ ತ್ಯಜಿಸಿ ಸನ್ಯಾಸತ್ವ ಸ್ವೀಕರಿಸಿದ್ರು. ಅಮರನಾರಾಯಣ ಸ್ವಾಮಿಯ ಅವರ ಪರಮ ಭಕ್ತರಾಗಿ ಪರಮಶಿವ ಅನುಗ್ರಹದಿಂದ ಕಾಲಜ್ಞಾನವನ್ನು ಬರೆದಿದ್ದಾರೆ. ಕಾಲಜ್ಞಾನವನ್ನು ಬರೆಯೋದಕ್ಕೆ ಪರಮಶಿವನು ಈತನಿಗೆ ಆದೇಶ ಮಾಡ್ತಾನೆ, ನೀನು ಕಾಲಜ್ಞಾನ ಬರೆಯಪ್ಪ, ನಾನಿದ್ದೀನಿ ನಿಮ್ಮ ಜೊತೆ ಇರ್ತೀನಿ. ಸ್ವಾಮಿ, ನಾನು ಹೇಗೆ ಬರೀಬೇಕು ನನಗೆ ಗೊತ್ತಿಲ್ಲ, ಪ್ರಾರಂಭ ಹೇಗೆ ಮಾಡಬೇಕು, ಅಂತ್ಯ ಹೇಗೆ ಮಾಡಬೇಕು ಅಂತ ತಾವೇ ಇದನ್ನು ತಿಳಿಸಿ ಅಂತ ಒಂದು ಕೀರ್ತನೆಯನ್ನು ಹಾಡ್ತಾರೆ. ಅದು ತೆಲುಗಲ್ಲಿ ಪರಮಶಿವನನ್ನು ಬೇಡ್ಕೊಳ್ತಾರೆ. ಶ್ರೀ ಸದಾಶಿವೈಶ ಶ್ರೀಕಂಠ ಪರಮೇಶ ಶಂಕರ ನಿಜುಂಡ ಶರಣು 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 ಭುಜಗಭೂಷಣ ರುದ್ರಭುಲೋಕ ನಾಯಕ ಹರಹರ ಮಹಾದೇವ ಅಗ್ನಿನೇತ್ರ ಮೃಗೀಶ ಪಾಲಾಕ್ಷ ಭೂತಿ ಲೇಪನಲಿಂಗ ಪಾರ್ವತೀ ಹೃದಯೇಶ ಪರಮ ಪುರುಷ ಶರಣು ಶರಣು. ತುದು ಮೊದಲು ನೆರುಗಕ ಕಾಲಜ್ಞಾನ ನಾವು ಅಮರ ನಾರಾಯಣ ಅಚ್ಯುತ ಹರಿಮುಕುಂದ ಕಲುಷ ಸಂಹಾರ ಕೈವರಪುರ ವಿಹಾರ. ಈ ರೀತಿಯಾಗಿ ಪರಮಾತ್ಮನ ಕನ್ನಡ ಸಾಹಿತ್ಯ 10ನೇ ಸಮ್ಮೇಳನ ಅಧ್ಯಕ್ಷರಾದ ರೂಪಿಸಿ ರಮೇಶ್ ಅವರು ಮಾತನಾಡಿ, ಕೈವಾರ ತಾತಯ್ಯನವರು ಬಾಲ್ಯದಲ್ಲೇ ತಂದೆ ತಾಯಿಯನ್ನ ಕಳೆದುಕೊಂಡಿದ್ದವರು. ದೇವಸ್ಥಾನದಲ್ಲಿ ಪುರೋಹಿತರಾಗಿದ್ದ ಅಮರನಾರಾಯಣವರು ಆಶೀರ್ವಾದ ಮಾಡಿ ದತ್ತುಪುತ್ರನ ರೀತಿಯಲ್ಲಿ ಪೋಷಿಸಿ ಅವರ ಜ್ಞಾನವನ್ನ ತಾತಯ್ಯನವರಿಗೆ ದಾರಿ ಎರೆಯುತ್ತಾರೆ ಎಂದರು. ತಾತಯ್ಯನವರು ಬಾಲ್ಯದಲ್ಲಿದ್ದಾಗಲೇ ತಂದೆ ತಾಯಿನ ಕಳೆದಂತಾರೆ, ಅನಾಥರಾಗ್ತಾರೆ. ಅನಾಥರಾಗಿದ್ದವ್ರನ್ನ ಅಮರನಾರಾಯಣ ಆಶೀರ್ವಾದ ಮಾಡಿ ಆ ದೇವಸ್ಥಾನದಲ್ಲಿ ಪುರೋಹಿತರಾಗಿದ್ದಂಥ ಅವರು ಅಮರನಾರಾಯಣನ ಪಕ್ಕದಲ್ಲಿ ಕೂರಿಸ್ಕೊಂಡು ದತ್ತು ಮಗನ ಥರ ಅವರು ಏನೇನು ಸಂಸ್ಕೃತ ಕಲ್ತಿರ್ತಾರೆ, ಕನ್ನಡ ಕಲ್ತಿರ್ತಾರೆ, ಅವರ ಜ್ಞಾನ ಎಲ್ಲನೂ ಕೈವಾರ ಸಾಧನೆ ದಾಳಿ ಇರ್ತಾರೆ. ಆ ದೇವಸ್ಥಾನ ಅಮರನಾರಾಯಣ ಸ್ವಾಮಿ ಪುರೋಹಿತರು, ಇದು ಚರಿತ್ರೆಯಲ್ಲಿ ಇರುವಂಥದ್ದು. ಅವರ ಸಾಂಸಾರಿಕ ಜೀವನ, ದಾಂಪತ್ಯ ಜೀವನ ನಾವು ನೀವು ಊಹಿಸಷ್ಟು ಸಂತೋಷವಾಗಿರಲಿಲ್ಲ. ಅವರ ಪತ್ನಿಗೂ ಅವ್ರಿಗೂ ಪ್ರತಿದಿನ ಗಲಾಟೆ. ಕಾರಣ ಇಷ್ಟೇ, ಅವರ ಸೋದರತ್ತೆ ಮಗಳನ್ನೇ ಮದುವೆ ಮಾಡ್ಕೋತಾರೆ. 3 ಮಕ್ಕಳಾಗುತ್ತೆ, 2 ಗಂಡು 1 ಹೆಣ್ಣು. ಇದೇ ವೇಳೆ ಕೀರ್ತನಕಾರರಾದ ಬಳೆ ವೇಣುಗೋಪಾಲ್, ನಂಜುಂಡಪ್ಪ, ಶಂಕರ್, ಶಿಡ್ಲಘಟ್ಟ ಖ್ಯಾತ ವೈದ್ಯಕರಾದ ಡಾಕ್ಟರ್ ಸತ್ಯನಾರಾಯಣ ರಾವ್, ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಇತರರು ಹಾಜರಿದ್ದರು. ಕೊಟ್ಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ರಸ್ತೆಯಲ್ಲಿ ನಿಂತಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಪಿಎಸ್ಐ ಹಾಗೂ ಬಿಜೆಪಿ ಅಧ್ಯಕ್ಷರ ನಡುವೆ ಮಾರಾಮಾರಿ ನಡೆದಿದ್ದು, ಬಿಜೆಪಿ ಅಧ್ಯಕ್ಷನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ತಡರಾತ್ರಿ ಗಸ್ತಿನಲ್ಲಿದ್ದ ಚಿತ್ರದುರ್ಗ ಪಿಎಸ್ಐ ಗಾದಿಲಿಂಗಪ್ಪ ಮಧುಗಿರಿಯ ರಸ್ತೆಯಲ್ಲಿ ನಿಂತಿದ್ದ ಗುಂಪೊಂದು ಪ್ರಶ್ನೆ ಮಾಡಿದ್ದಾರೆ. ಗುಂಪಿನಲ್ಲಿ ನಿಂತಿದ್ದ ಮಧುಗಿರಿ ಬಿಜೆಪಿ ಅಧ್ಯಕ್ಷ ಹನುಮಂತೇಗೌಡ ನಡುವೆ ಮಾತಿನ ಚಕಮಕಿ ನಡೆದಿದೆ. ಪರಿಸ್ಥಿತಿ ವಿಕೋಪಕ್ಕೆ ತೆರಳುತ್ತಿದ್ದಂತೆ ಇಬ್ಬರು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ.
ಇನ್ನು ಪಿಎಸ್ಐ ಗಾದಿಲಿಂಗಪ್ಪರಿಂದಲೇ ನನಗೆ ಮೊದಲು ಹಲ್ಲೆಯಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಹನುಮಂತೇಗೌಡ ಆರೋಪಿಸಿದ್ದಾರೆ. ಆದರೆ ಪಿಎಸ್ಐ ಗಾದಿಲಿಂಗಪ್ಪ ತೀವ್ರ ಪೆಟ್ಟು ತಿಂದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಹನುಮಂತೇಗೌಡರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ತನಿಖೆ ನಡೆಸುತ್ತಿದ್ದಾರೆ. Incoming voice call from Addie Anna KK. 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 ಈ ಕಲಿಯುಗದಲ್ಲೂ ಇಲ್ಲಿ ನಡೆಯುತ್ತೆ ಪವಾಡ. ಗುಬ್ಬಿಯಪ್ಪನ ಪಾದುಕೆಗೆ ಕಲ್ಲು ಮುಳ್ಳು ಅಂಟಿಕೊಳ್ಳುತ್ತಂತೆ. ಹೀಗೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ಪವಾಡ ಪುರುಷ ಗುಬ್ಬಿಯಪ್ಪನ ಮಹಿಮೆಯನ್ನ ಭಕ್ತರು ಹಾಡಿ ಹೊರಗಲಿದ್ದಾರೆ. ಗುಬ್ಬಿ ಒಡೆಯ ಗೋಸಲ ಚನ್ನಬಸವೇಶ್ವರ ಸ್ವಾಮಿಯ ಪಾದುಕೆ ವರ್ಷಕ್ಕೆ ಒಮ್ಮೆ ಹೊಸದಾಗಿ ಮಾಡಿದರೂ ಸವಿಯುತ್ತಂತೆ. ಮಕ್ಕಳಿಲ್ಲದವರು ಪಾದರಕ್ಷೆಗೆ ಮುಟ್ಟಿ ಬೇಡಿಕೊಂಡರೆ ಮಕ್ಕಳಾಗುತ್ತಂತೆ. ಈ ಬಗ್ಗೆ ಮಾತನಾಡಿದ ಭಕ್ತರು, ಈ ಪಾದುಕೆಯ ವಿಶೇಷ ಏನೆಂದರೆ ಪ್ರತಿದಿನ ಸ್ವಾಮಿಯ ಪೂಜೆ ಮುಗಿಸಿ ರಾತ್ರಿ ಬಾಗಿಲು ಹಾಕುವ ಮುಂಚೆ ಅಲಂಕಾರವನ್ನ ಸಡಿಲಿಸಿ ಬಾಗಿಲು ಹಾಕಿಕೊಂಡು ಹೋದ ನಂತರ ದೇವಸ್ಥಾನದಿಂದ ಶ್ರೀ ಸ್ವಾಮಿಯವರು ಪ್ರತಿದಿನ ಇದೇ ಪಾದುಕೆ ಮೆಟ್ಟಿ ಫೌಜುದಾರ್ ಬೋರೇಗೌಡರ ಸಮಾಧಿಯ ಹತ್ತಿರ ಸಂಚಾರ ಹೋಗುತ್ತಾರೆ ಎಂದು ಪದ್ಧತಿ ಮತ್ತು ಪ್ರತೀತಿ ಎರಡೂ ಇದೆ. ಹೋಗಿ ಬಂದ ನಂತರ ಆ ಪಾದುಕೆಗಳಿಗೆ ಕಲ್ಲು ಮುಳ್ಳು ಮಣ್ಣಿನ ಧೂಳು ಅಂಟಿಕೊಂಡಿರುತ್ತದೆಯಂತೆ. ದವಸ ಧಾನ್ಯಗಳಿಂದ ಸ್ವಾಮಿಯ ಪಾದುಕೆಗಳಿಗೆ ನೈವೇದ್ಯ ಅರ್ಪಿಸಿ ತದನಂತರ ಊಟ ಮಾಡುವವರಂತೆ. ವರ್ಷಕ್ಕೊಮ್ಮೆ ಸ್ವಾಮಿಯ ಪಾದುಕೆಗಳು ತೇಗದ ಮರದ ಹಲಗೆಯಲ್ಲಿ ತಯಾರಾಗಿ ಮೇಲೆ ಚಿನ್ನಾರಿ ಅಂಟಿಸುತ್ತಾರಂತೆ. ಆ ಚಿನ್ನಾರಿಯ ಮೇಲೆ ಶ್ರೀ ಸ್ವಾಮಿಯ ಪಾದದ ಗುರುತು ಎದ್ದು ಕಾಣುತ್ತದೆಯಂತೆ. ಪಾದುಕೆಗಳಿಗೆ ನಿಗದಿತ ಗೂಡನ್ನ ನಿರ್ಮಿಸಲಾಗಿದೆ ಅಂತ ವಿವರಿಸಿದ್ರು. ಹಿಂದಿನ ತಲೆಮಾರುಗಳಿಂದ ಅವರು ಈ ಸ್ವಾಮಿ ಗೋಸಲ ಚನ್ನಬಸವೇಶ್ವರ ಸ್ವಾಮಿಯವರ ಪಾದರಕ್ಷೆ ಕೈಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಶಿವರಾತ್ರಿಗೆ ಒಂದು 2 ರಿಂದ 3 ದಿವಸ ಮುಂಚೆನೇ ತೊಗೊಂಡೋಗಿ ನಾವು ಅಲ್ಲಿ ನಮ್ಮದೇ ಆದಂಥ ಒಂದು ಜಾಗ ಇದೆ. ಆ ಜಾಗದಲ್ಲಿ ಗುಡಿಸ್ಲಾಕೊಂಡು ಇನ್ನೂ ನಿರ್ದಿಷ್ಟವಾದಂಥ ಕಟ್ಟಡ ಇಲ್ಲ, ಅದಕ್ಕೆ ಗುಡಿಸ್ಲಾಕೊಂಡು ಹೆಸರಿಗರಿ ಗುಡಿಸ್ಲಾಕೊಂಡು ಆ ಗುಡಿಸ್ಲಲ್ಲಿ ನಾವು ಅವತ್ತಿನ ದಿವಸ ನಾವು ಯಾವಾಗ ಸ್ವಾಮಿ ನಮ್ಮ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಅವತ್ತಿನ ದಿವಸ ಉಪವಾಸ ಸ್ಟಾರ್ಟ್ ಮಾಡ್ತೀವಿ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ ಉಪವಾಸ ಇಲ್ಲಿ ಸ್ವಾಮಿನ ತೊಗೊಂಡೋಗಿ ನಾವು ಅದನ್ನೆಲ್ಲ ಬಿಚ್ಚಿ ಅದನ್ನು ಹಳೆದನ್ನೆಲ್ಲ ಗಂಗೆಗೆ ಅರ್ಪಿಸಿ ಹೊಸದಾಗಿ ನಾವು ರೆಡಿ ಮಾಡಿ ಪ್ರತಿ ದಿವಸ ಉಪವಾಸನೆ. ಸಂಜೆ 7:30 8 ಗಂಟೆ ಮೇಲೆ ನಾವೇ ಅಡುಗೆ ಮಾಡ್ಕೋಬೇಕು. ಅಂದರೆ ಪೂಜೆ ಯಾರು ಕೂತಿರ್ತಾರೋ ಅವರೇ ಅಡುಗೆ ಮಾಡಿಕೊಂಡು ಪ್ರಸಾದನ ಸ್ವೀಕರಿಸ್ತಾರೆ. ಒಂದೇ ಹೊತ್ತು ರಾತ್ರಿ ಹೊತ್ತು ಮಾತ್ರನೇ ಊಟ. ಮಧ್ಯದಲ್ಲಿ ಯಾವುದೇ ರೀತಿ ಬೆಂದಿರೋ ಅಂಥ ವಸ್ತುನ ತಿನ್ನೋದಿಲ್ಲ. ಇವನ್ನು ಉಪ್ಪು ಹಾಕಿರೋಂಥ ಮಜ್ಜಿಗೆನೂ ಕುಡಿಯೋದಿಲ್ಲ. ಉಪ್ಪು ಬೆರೆಸಿರೋ ಅಂಥ ಕೋಸಂಬರಿನೂ ಸಹ ನಾವು ತಿನ್ನೋದಿಲ್ಲ. ಮನೆಯಿಂದ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಸೌಮ್ಯ ಚನ್ನಕೇಶವ ಸ್ವಾಮಿ ಬ್ರಹ್ಮರಥೋತ್ಸವ ನಡೆಯಿತು. ಅರ್ಜುನ ಪ್ರತಿಷ್ಠಾಪಿತವಾದ ಶ್ರೀ ಸೌಮ್ಯ ಚನ್ನಕೇಶವ ಸ್ವಾಮಿಯವರ ಬ್ರಹ್ಮರಥೋತ್ಸವವು ವಿಜಯಪುರ ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಭಕ್ತರ ಗೋವಿಂದ ಗೋವಿಂದ ನಾಮಸ್ಮರಣೆಯಲ್ಲಿ ರಥವನ್ನು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥಕ್ಕೆ ಬಾಳೆಹಣ್ಣು ಹಾಕುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿದ್ರು. ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕ ಮುರಳೀಧರ್ ಭಟ್ಟಾಚಾರ್ಯ ಮಾತನಾಡಿ, ಪ್ರತಿ ವರ್ಷದಂತೆ ಈ ಪಾಲ್ಗುಣ ಶುದ್ಧ ಪೌರ್ಣಮಿಯಂದು ಬ್ರಹ್ಮ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಸಂಜೆ 5 ಗಂಟೆಗೆ ರಥ ಎಳೆಯಲು ಗಾಂಧಿ ಚೌಕದಿಂದ ಪ್ರಾರಂಭಗೊಂಡು ಗಂಗಾತಾಯಿ ದೇವಾಲಯದವರೆಗೆ ಭಕ್ತರ ಜಯಘೋಷದೊಂದಿಗೆ ಯಾವುದೇ ವಿಘ್ನವಿಲ್ಲದೆ ನಡೆಯಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ರಥ ಎಳೆಯುವುದನ್ನು ಕಣ್ತುಂಬಿಕೊಂಡರು. ಹಾಗೂ ಇದೇ ರಾತ್ರಿ ಧರ್ಮರಾಯ ಸ್ವಾಮಿ ದ್ರೌಪದಾದೇವಿ ಕರಗಮ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಜಾತ್ರೆಯ ಅಂಗವಾಗಿ ವಿವಿಧ ಸಂಘ ಸಂಸ್ಥೆಯ ವತಿಯಿಂದ ಪಾನಕ, ಹೆಸರುಬೇಳೆ, ಮಜ್ಜಿಗೆ ವ್ಯವಸ್ಥೆ ಮಾಡಲಾಗಿತ್ತು. ಮಕ್ಕಳ ಆಟಿಕೆಗಳು ಆಕರ್ಷಕವಾಗಿತ್ತು. ಹೋಳಿ ಹಬ್ಬವಾಗಿದ್ದರಿಂದ ಯುವಕರು ಪರಸ್ಪರ ಹೋಳಿ ಆಡಿ ಸಂಭ್ರಮಿಸಿದ್ರು. ಅಕ್ಷಯವಿ, ಅಮೋಕ್ ಟಿವಿ, ದೇವನಹಳ್ಳಿ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಜವಗೊಂಡನಹಳ್ಳಿ ಸಮೀಪ ನಿನ್ನೆ ಅಪಘಾತ ಸಂಭವಿಸಿದ್ದು ಉಪಸಭಾಪತಿ ರುದ್ರಪ್ಪ ಲಮಾಣಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಂಗಳೂರಿನಿಂದ ಕುಮಾರಪಟ್ಟಣ ಸಮೀಪದ ಸ್ವಗ್ರಾಮಕ್ಕೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ.
ಮಾರ್ಗ ಮಧ್ಯ ಮೂತ್ರ ವಿಸರ್ಜನೆಗಾಗಿ ಕಾರಿನಿಂದ ಇಳಿಯುವಾಗ ಅವರಿಗೆ ಸ್ಕೂಟರ್ ಡಿಕ್ಕಿ ಹೊಡೆದಿದೆ. ತಲೆ ಕೈಕಾಲುಗಳಿಗೆ ತೀವ್ರ ಪೆಟ್ಟಾಗಿದ್ದು ಹಿರಿಯೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಲಾಗಿದೆ. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ದಾವಣಗೆರೆಯ ಎಸ್ಎಸ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು ಅಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಲಾಗಿದೆ. ಬೇಸಿಗೆ ಅವಧಿಯಲ್ಲಿ ಕುಡಿಯುವ ನೀರಿನ ಬವಣೆ ನೀಗಿಸಲು ಹತ್ತಣಿಯಲ್ಲಿ ಕರವೇ ಕಾರ್ಯಕರ್ತರು ಮುಂದಾಗಿದ್ದಾರೆ. ಕನ್ನಡಪರ ಹೋರಾಟದ ಜೊತೆಗೆ ಸಮಾಜಮುಖಿ ಕಾರ್ಯಕ್ಕೆ ಮುಂದಾದ ಕರವೇ ಕಾರ್ಯಕರ್ತರು ಈಗಾಗಲೇ ಬೇಸಿಗೆ ಕಾಲ ಪ್ರಾರಂಭವಾಗಿದ್ದು ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಈ ಸಮಯದಲ್ಲಿ ಪ್ರತಿನಿತ್ಯ ಅಥಣಿ ಪಟ್ಟಣಕ್ಕೆ ವಿವಿಧ ಗ್ರಾಮಗಳಿಂದ ಆಗಮಿಸುವ ಜನರಿಗೆ ಹಾಗೂ ಶಾಲಾ ಕಾಲೇಜು ಮಕ್ಕಳಿಗೆ ಉಪಯೋಗವಾಗಲೆಂದು ಪರಿಶುದ್ಧವಾದ ಕುಡಿಯುವ ನೀರು ಒದಗಿಸಲು ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಬಣದ ಕಾರ್ಯಕರ್ತರು ಮುಂದಾಗಿದ್ದಾರೆ. ಸ್ವಂತ ಖರ್ಚಿನಲ್ಲಿ ಪಟ್ಟಣದ ಶಿವಯೋಗಿ ವೃತ್ತದಲ್ಲಿ ಗುಡಂಗಡಿ ನಿರ್ಮಿಸಿ ಅದರಲ್ಲಿ ತಂಪಾದ ನೀರನ್ನ ಕಲ್ಪಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಲ್ಲಿ ಮುಂದಾಗಿದ್ದಾರೆ. ಸ್ಥಳೀಯ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ವತಿಯಿಂದ ಬಣದ ವತಿಯಿಂದ ನಾವೊಂದು ಉಚಿತ ಕುಡಿಯುವ ನೀರಿನ ಸೇವೆಯನ್ನು ಒದಗಿಸಿಕೊಟ್ಟಿದ್ದೀವಿ. ಎಲ್ಲ ಜನರು ಇದನ್ನ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಕೇಳ್ಕೊತಾ ಇದ್ದೀವಿ. ಅಥಣಿ ಜನತೆಗೆ ಬೇಸಿಗೆಯಲ್ಲಿ ಬಿಸಿಲಿನ ದಾಹ ತೀರಿಸಿಕೊಳ್ಳಲು ತಂಪು ಪಾನೀಯ ಉಚಿತವಾಗಿ ಒಂದು ನೀರು ಕೊಡುವ ವ್ಯವಸ್ಥೆಯನ್ನು ಚಾಲನೆ ನೀಡಿದ್ದು ನಮ್ಮ ಅಥಣಿ ನಗರದ ಎಲ್ಲ ಸಾರ್ವಜನಿಕರು ಇದರ ಸರಿಯಾಗಿ ಉಪಯೋಗ ಮಾಡಿಕೊಳ್ಳಬೇಕು. ಯಾವುದೇ ರೀತಿಯಿಂದ ದುರ್ಬಳಕೆ ಮಾಡಿಕೊಳ್ಳಬಾರದು. ಅದನ್ನು ಹಿತಮಿತವಾಗಿ ಒಂದು ಸರಿಯಾಗಿ ಬಳಕೆ ಮಾಡಿ ಸ್ವಚ್ಛತೆಯನ್ನು ಕೂಡ ಕಾಪಾಡಿಕೊಳ್ಳಬೇಕು ಎಂದು ಅಥಣಿ ಜನತೆಗೆ ಮನವಿ ಮಾಡಿಕೊಳ್ತೀನಿ. ಅದೇ ರೀತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಬಳಗದವರಿಗೂ ಕೂಡ ಅಭಿನಂದನೆ ತಿಳಿಸುತ್ತೇನೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.